ತಡರಾತ್ರಿಯೊಬ್ಬ ದುಷ್ಕರ್ಮಿ ಶಾಂತಿನಗರ ಜೆಡಿಎಸ್ ಅಭ್ಯರ್ಥಿಗೆ ಶ್ರೀಧರ್ ರೆಡ್ಡಿ ಅನ್ನೋರಿಗೆ ಲಾಂಗ್ ತಂದು ಬೆದರಿಕೆ ಒಡ್ಡಿದ ಪ್ರಕರಣ ನಡೆದಿದೆ. ನೀಲಸಂದ್ರದ ನಿವಾಸಿ ಫಜರ್ ಖಾನ್ ಎಂಬಾತ 12:10 ಸುಮಾರಿಗೆ ಆಸ್ಟಿನ್ ಟೌನ್ನ ಶ್ರೀಧರ್ ರೆಡ್ಡಿ ಮನೆ ಬಳಿಗೆ ಬಂದು ಟೂ ವೀಲರ್ ಅನ್ನ ನಿಲ್ಲಿಸಿ ಅಲ್ಲಿ ನೆರೆದಿದ್ದ ಜೆಡಿಎಸ್ ಕಾರ್ಯಕರ್ತರನ್ನ ಶ್ರೀಧರ್ ಮನೆಗೆ ಬರುವಂತೆ ಸಮಯದ ಕುರಿತು ವಿಚಾರಿಸಿದ್ದಾನೆ. ಫಜರ್ ಖಾನ್ ಅನುಮಾನಾಸ್ಪದವಾದ ವರ್ತನೆಯನ್ನ ಕಂಡು ಆತನ ದ್ವಿಚಕ್ರ ವಾಹನ ಡಿಕ್ಕಿ ಪರಿಶೀಲನೆ ನಡೆಸಿದಾಗ ಲಾಂಗ್ ಹಾಗೂ ಗಾಂಜಾ ಪತ್ತೆಯಾಗಿದೆ. ಕೂಡಲೇ ಫಜರ್ ಖಾನ್ ಹಿಡಿದ ಜೆಡಿಎಸ್ ಕಾರ್ಯಕರ್ತರು ಅಶೋಕನಗರ ಪೊಲೀಸರಿಗೆ ತಿಳಿಸಿದ್ದಾರೆ. ಆರೋಪಿ ಫಜರ್ ಖಾನ್ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಟಿವಿ9ಗೆ ಲಭ್ಯವಾಗಿದೆ. ಘಟನೆಯ ಮಾಹಿತಿಯನ್ನ ಪಡೆದು ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿ ಫಜರ್ ಖಾನ್ ವಶಕ್ಕೆ ಪಡೆದು ಬಂಧಿಸಿದ್ದಾರೆ. ಆರೋಪಿ ಕೃತ್ಯಕ್ಕೆ ಅಂತ ತಂದಿದ್ದಂತಹ ದ್ವಿಚಕ್ರ ವಾಹನ, ಮಾರಕಾಸ್ತ್ರ ಹಾಗೂ ಗಾಂಜಾವನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇತ್ತೀಚೆಗೆ ನಲಪಾಡು ಪ್ರಕರಣದಿಂದಾಗಿ ಏರಿಯಾದ ಜನರು ಆತಂಕದಿಂದ ದಿನವನ್ನ ದೂಡೋ ಹಾಗಾಗಿದೆ. ಇದರ ಬೆನ್ನಲ್ಲೇ ಚುನಾವಣೆ ಸಮೀಪವಿರೋ ಸಮಯದಲ್ಲಿ ಈ ಘಟನೆ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ ಅಂತ ಜೆಡಿಎಸ್ ಅಭ್ಯರ್ಥಿ ಶ್ರೀಧರ್ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಅಶೋಕನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಾಂತಿನಗರದ ಜೆಡಿಎಸ್ ಅಭ್ಯರ್ಥಿ ಮೇಲೆ ಮರ್ಡರ್ ಸ್ಕೆಚ್ ನಡೆಸಲಾಗಿತ್ತು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಪೊಲೀಸರು ಯಾವೆಲ್ಲ ರೀತಿಯ ಕೇಸ್ ಭೇದಿಸೋಕೆ ಯಾವೆಲ್ಲ ರೀತಿಯ ತಂತ್ರಗಳನ್ನ ಹೂಡಿದ್ದಾರೆ? ಆರೋಪಿ ಏನ್ ಬಾಯ್ಬಿಟ್ಟಿದ್ದಾನೆ? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿ ದುಷ್ಕರ್ಮಿಯೊಬ್ಬ ಶಾಂತಿನಗರದ ಜೆಡಿಎಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಧರ್ ರೆಡ್ಡಿ ಎಂಬಾತನಿಗೆ ಲಾಂಗ್ ತಂದು ಬೆದರಿಕೆ ಒಡ್ಡಿರ್ತಕ್ಕಂಥ ಪ್ರಕರಣ ನಡೆದಿರ್ತಕ್ಕಂಥದ್ದು. ರಾತ್ರಿ ಸುಮಾರು 12:10 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಆಸ್ಟಿನ್ ಟೌನ್ ನಲ್ಲಿ ಶ್ರೀಧರ್ ರೆಡ್ಡಿ ವಾಸವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಸಹ ಮನೆಯಲ್ಲಿರಲಿಲ್ಲ. ಕಳೆದ ರಾತ್ರಿ ಅವರ ಬೆಂಬಲಿಗರು ಮನೆಯ ಬಳಿ ಕಾದು ಕುಳಿತಿರ್ಬೇಕಾದ್ರೆ ಈತ ಮೊದಲಿಗೆ ಅವರ ಮನೆಯ ಮುಂದೆ ಪ್ರವೇಶವನ್ನ ಮಾಡ್ತಾನೆ. ಆಕ್ಟಿವ್ ಹೊಂಡದಲ್ಲಿ ಬರ್ತಕ್ಕಂಥ ಈತ ಅಲ್ಲೇ ಪಾರ್ಕ್ ಅನ್ನ ಮಾಡಿ ಬೈಕ್ ಆಕ್ಟಿವ್ ಹೊಂಡನ ಅಲ್ಲಿರ್ತಕ್ಕಂಥ ಬೆಂಬಲಿಗರನ್ನ ಶ್ರೀಧರ್ ರೆಡ್ಡಿ ಬೆಂಬಲಿಗರನ್ನ ಎಷ್ಟು ಗಂಟೆಗೆ ಬರ್ತಾನೆ ಏನು ಇರ್ತಾ ಅನ್ನೋದ್ರ ಬಗ್ಗೆ ಅದರ ಕುರಿತು ಮಾಹಿತಿಯನ್ನು ವಿಚಾರಿಸುವಂತ ಸಂದರ್ಭದಲ್ಲಿ ಈತನ ನಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಮೇಲ್ನೋಟಕ್ಕೆ ಈತ ಗಾಂಜಾ ಮತ್ತಿನ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಆತನ ಬೆಂಬಲಿಗರು ಇದನ್ನು ಅನುಮಾನಗೊಂಡು ಅರ್ಧ ಮಾತ್ರ ಈತನ ಆಕ್ಟಿವ್ ಹೊಂಡ ಬಂದಿರತಕ್ಕಂಥ ಬೈಕ್ ನ ಮೇಲ್ಭಾಗದ ಸೀಟ್ ತೆರೆದಿರೋದ್ರ ಹಿನ್ನೆಲೆಯಲ್ಲಿ ಅದನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅದರ ಒಳಭಾಗದಲ್ಲಿ ಒಂದು ಲಾಂಗ್ ಮತ್ತೆ ಗಾಂಜಾ ಪಾಕೆಟ್ಗಳು ಪತ್ತೆ ಆಗುತ್ತೆ. ಅನುಮಾನಗೊಂಡಂತ ಅಲ್ಲಿರ್ತಕ್ಕಂಥ ಆತನ ಬೆಂಬಲಿಗರು ಕೂಡಲೇ ಆತನನ್ನ ಹಿಡಿದು ಅಶೋಕನಗರ ಪೊಲೀಸರಿಗೆ ಮಾಹಿತಿಯನ್ನು ರವಾನೆ ಮಾಡಿದರೆ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿದ ಅಶೋಕನಗರ ಪೊಲೀಸರು ಈತನನ್ನ ಕೂಡಲೇ ವಶಕ್ಕೆ ಪಡೆದು ಠಾಣೆಗೆ ಕರೆದು ವಿಚಾರಣೆಯನ್ನು ಶುರು ಕೊಡ್ತಾರೆ. ಶ್ರೀಧರ್ ರೆಡ್ಡಿ ಕೆಲವೇ ಗಂಟೆಗಳ ನಿಮಿಷದಲ್ಲಿ
ಅಶೋಕ್ ನಗರ ಪೊಲೀಸ್ ಠಾಣೆಗೆ ಬಂದು ಈತನ ವಿರುದ್ಧ ದೂರನ್ನು ಸಹ ನೀಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಚುನಾವಣೆ ಸಮೀಪದಲ್ಲಿ ಇರುವ ಹಿನ್ನೆಲೆಯಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯ ಮನೆ ಮುಂಭಾಗಕ್ಕೆ ಲಾಂಗ್ ಅನ್ನ ತಂದು ಈತ ಅನುಮಾನಾಸ್ಪದ ಓಡಾಡಿರ್ತಕ್ಕಂಥದ್ದು, ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಂಡಿರ್ತದ್ದು. ಈತನನ್ನ ಯಾರಾದ್ರೂ ಪ್ರೇರೇಪಣೆ ನೀಡಿ ಈತನಿಗೆ ಯಾರಾದ್ರೂ ಹೇಳಿ ಆ ರೀತಿ ತಿಳಿಸಿದ್ದಾರಾ ಅಥವಾ ಈತನೇ ಸ್ವಇಚ್ಛೆಯಿಂದ ಅಲ್ಲಿಗೆ ಬಂದಿದ್ದಾನ ಅನ್ನೋದು ಕುರಿತು ಈಗಾಗಲೇ ಪೊಲೀಸರು ತನಿಖೆಯನ್ನು ಶುರುಗೊಳಿಸಿಕೊಂಡಿದ್ದಾರೆ. ಗಾಂಜಾ ಮದ್ದಿನಲ್ಲಿರ್ತಕ್ಕಂಥ ಆತ ಈಗ ಸದ್ಯದ ಮಟ್ಟಿಗೆ ಪೊಲೀಸರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಬಿಟ್ಟುಕೊಡ್ತಿಲ್ಲ. ನಂತರದ ಕೆಲವೇ ಗಂಟೆಗಳಲ್ಲಿ ಆತ ಯಾವ ಹಿನ್ನೆಲೆಯಲ್ಲಿ ಅಲ್ಲಿಗೆ ಬಂದಿದ್ದ ಅನ್ನೋದ್ರ ಕುರಿತು ಮಾಹಿತಿಯನ್ನ ಕಲೆ ಹಾಕುವುದಾಗಿತ್ತು. ನಿಮಗೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಸೌಮ್ಯ. ಜೊತೆಗೆ ಶಿವಪ್ರಸಾದ್, ಈ ಜೆಡಿಎಸ್ ಅಭ್ಯರ್ಥಿ ಶ್ರೀಧರ್ ರೆಡ್ಡಿ ಮತ್ತೆ ಫಜರ್ ಖಾನ್ಗೆ ಏನಾದ್ರೂ ವೈಯಕ್ತಿಕವಾದಂತಹ ದ್ವೇಷ ಇತ್ತಾ ಅಥವಾ ಇದು ರಾಜಕೀಯ ಕುಮ್ಮಕ್ಕಿನ ಮೇಲೆ ನಡೆದಿರೋದಾ? ಏನಾದ್ರೂ ಈ ರೀತಿ ಮಾಹಿತಿ ಲಭ್ಯವಾಗಿದೆಯಾ? ಬಾಯ್ಬಿಟ್ಟಿದಾನಾ? ಸದ್ಯದ ಮೂಲಗಳ ಮಾಹಿತಿಯ ಪ್ರಕಾರ ಸೌಮ್ಯ, ಇದುವರೆಗೂ ಸಹ ಫಜರ್ ಖಾನ್ ಎಂಬಾತನನ್ನ ನಾನು ನೋಡೇ ಇಲ್ಲ ಅಂತ ಹೇಳಿ ಶ್ರೀಧರ್ ರೆಡ್ಡಿ ಅವರು ಹೇಳ್ತಾರೆ. ಆದ್ರೆ ಈತ ಕೂಡ ನೀಲಸಂದ್ರ ನಿವಾಸಿ ಅನ್ನೋ ಮಾಹಿತಿ ಕಂಡು ಬರ್ತಿರ್ತಕ್ಕಂಥದ್ದು. ಆದ್ರೆ ಯಾವ ಕಾರಣದ ಹಿನ್ನೆಲೆಯಲ್ಲಿ ಆತ ಅಲ್ಲಿಗೆ ಬಂದಿದ್ದ ಅನ್ನೋದ್ರ ಬಗ್ಗೆ ಇದುವರೆಗೂ ಸಹ ಯಾವುದೇ ರೀತಿ ಮಾಹಿತಿ ಲಭ್ಯವಾಗಿಲ್ಲ. ಅಲ್ಲಿರ್ತಕ್ಕಂಥ ಆತನ ಬೆಂಬಲಿಗರಿಗೆ ಈತ ಹೇಳಿರ್ತಕ್ಕಂಥ ಮಾಹಿತಿಗಳಿಷ್ಟೇ, ನಾನು ಅವ್ರನ್ನ ಭೇಟಿ ಮಾಡ್ಲಿಕ್ಕಾಗಿ ಬಂದಿದ್ದೇನೆ, ಶ್ರೀಧರ್ ರೆಡ್ಡಿ ಅವರಿಗೆ ಬೆಂಬಲವನ್ನ ನೀಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಆದ್ರೆ ಈತನ ನಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈತನ ಒಂದು ಆಕ್ಟಿವ್ ಹೊಂಡದಲ್ಲಿ ಪತ್ತೆ ಆಗಿರ್ತಕ್ಕಂಥ ಟೋಪಿ ಏನಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಗುರುತಿನ ಚಿಹ್ನೆಗಳಿರ್ತಕ್ಕಂಥದ್ದು, ಹ್ಯಾರಿಸ್ ಅವರ ಫೋಟೋ ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಬೆಂಬಲಿಗರು ಏನು ಆರೋಪವನ್ನ ಮಾಡ್ತಾರೆ, ಈತ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ಪೊಲೀಸರ ತನಿಖೆಯಿಂದಷ್ಟೇ ಈತ ಕಾಂಗ್ರೆಸ್ ಕಾರ್ಯಕರ್ತನ ಅಥವಾ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಶ್ರೀಧರ್ ರೆಡ್ಡಿ ಅವರ ಭಯವನ್ನು ಉಂಟು ಮಾಡಲು ಅಲ್ಲಿಗೆ ಆಗಮಿಸಿದ್ದಾನ ಅನ್ನೋ ಮಾಹಿತಿ ಲಭ್ಯವಾಗಿರಬೇಕಿದ್ದು ಮೌಮ್ಯ. ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ನಿನ್ನೆ ತಡರಾತ್ರಿ ದುಷ್ಕರ್ಮಿಯೊಬ್ಬ ಶಾಂತಿನಗರದ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಶ್ರೀಧರ್ ರೆಡ್ಡಿಗೆ ಲಾಂಗ್ ತಂದು ಬೆದರಿಕೆ ಒಡ್ಡಿದ ಪ್ರಕರಣ ನಡೆದಿದೆ. ನೀಲಸಂದ್ರ ನಿವಾಸಿ ಫಜರ್ ಖಾನ್ ಎಂಬತ್ತ 12:10 ಸುಮಾರಿಗೆ ಆಸ್ಟಿನ್ ಟೌನ್ನ ಶ್ರೀಧರ್ ರೆಡ್ಡಿ ಮನೆ ಬಳಿಗೆ ಬಂದು ಟೂ ವೀಲರ್ ಅನ್ನ ನಿಲ್ಲಿಸಿ ಅಲ್ಲಿ ನೆರೆದಿದ್ದ ಜೆಡಿಎಸ್ ಕಾರ್ಯಕರ್ತರನ್ನ ಶ್ರೀಧರ್ ರೆಡ್ಡಿ ಯಾವಾಗ ಮನೆಗೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನ ಮಾಡಿದ್ದಾನೆ. ಫಜರ್ ಖಾನ್ ಅನುಮಾನಾಸ್ಪದವಾಗಿ ವರ್ತನೆಯನ್ನ ಮಾಡ್ತಾ ಇರೋದನ್ನ ಕಂಡು ಆತನ ದ್ವಿಚಕ್ರ ವಾಹನದ ಡಿಕ್ಕಿಯನ್ನ ಅಲ್ಲಿರೋ ಜೆಡಿಎಸ್ ಕಾರ್ಯಕರ್ತರು ಪರಿಶೀಲನೆಯನ್ನ ನಡೆಸಿದಾಗ ಒಂದು ಲಾಂಗ್ ಮತ್ತು ಗಾಂಜಾ ಪತ್ತೆಯಾಗಿದೆ. ಕೂಡಲೇ ಫಜರ್ ಖಾನ್ ಹಿಡಿದ ಜೆಡಿಎಸ್ ಕಾರ್ಯಕರ್ತರು ಅಶೋಕನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿ ಫಜರ್ ಖಾನ್ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು TV9ಗೆ ಲಭ್ಯವಾಗಿದೆ. ಘಟನೆಯ ಮಾಹಿತಿಯನ್ನ ಪಡೆದು ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿ ಫಜರ್ ಖಾನ್ ಅನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ.
ಟಿವಿ9 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಸಂಖ್ಯೆ ಬರೋಬ್ಬರಿ 1 ಮಿಲಿಯನ್ ದಾಟಿದೆ. ಪ್ರೋತ್ಸಾಹಿಸಿದ ತಮ್ಗೆಲ್ರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಹಾಗೆ ನ್ಯೂಸ್ ಅಪ್ಡೇಟ್ಸ್ ಮತ್ತೆ ಪ್ರೋಗ್ರಾಮ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.